ರಮ್ಯಾ 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 ಸಂಪತ್ತಲ್ಲಿ ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಲ್ಲಿ ಹೇಳೋನು ಏನು ಹೇಳಬೇಕಿತ್ತು? ಏಯ್ ಯಾಕೋ ಹಾರಾಡ್ತಿದ್ಯಾ? ಏನು ವಿಷಯನಮ್ಮ? ಸಂಬಳನ ತವ್ರ ಮನೆಗೆ ಕೊಡದ ಗಂಡನ ಮನೆಗೆ ಕೊಡದ ಅಂತ ಕೇಳ್ಕೊಂಡು ಹೋಗಕ್ ಬಂದಿರ್ಬೇಕು ಅಣ್ಣ, ಅಲ್ವಾನು? ಹೇಳಮ್ಮ. ಇದು ನಮ್ಮ ಆಫೀಸ್ ಎಂಪ್ಲಾಯೀಸ್ ಮ್ಯಾನ್ಯುಯಲ್ಲು. ಸರಿ, ಇದನ್ನ ನಿಮ್ಗೊಂದ್ಸತಿ ತೋರ್ಸ್ ಹೋಗೋಣ ಅಂತ ಬಂದೆ. ಪರವಾಗಿಲ್ವೇ? ಮದುವೆಗೂ ಮುಂಚೆ ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ. ವೆರಿ ಗುಡ್ ಕಣಮ್ಮ, ಹೀಗೆ ಇರಬೇಕು. ಕಂಪ್ನಿ ವಿಷಯದ ಬಗ್ಗೆ ಏನೇ ಇದ್ರೂ ನಮಗೆ ಹೇಳಿಬಿಟ್ಟೆ ಮಾಡಬೇಕು. ಸರಿ ಕೊಡು. ಹೋ, ಕನ್ನಡದಲ್ಲೂ ಇದೆ. ಆರ್ಯವರ್ಧನ್ ಅವರು ಕನ್ನಡ ಪ್ರೇಮಿ ಅಂತ ಇಲ್ಲೂ ಗೊತ್ತಾಗ್ತಾ ಇದೆ. ರೂಲ್ ನಂಬರ್ 1, ಯಾವನ್ ಮಾಡಿರೋದು ರೂಲ್ಸ್ ಇದು? ಅಥವಾ ನೀನೇನಾದ್ರೂ ಪ್ರಿಂಟ್ಔಟ್ ತಗೊಂಡು ಬಂದು ನಮ್ಗೆ ಹೊಟ್ಟೆ ಉರ್ಸ್ಬೇಕಂತ ಮಾಡ್ತಿದ್ಯಾ? ಅಯ್ಯೋ ಇಲ್ಲ. ಯಾಕಣ್ಣ, ಏನಾಯ್ತು? ಯಾವುದೋ ಸುಡ್ಗಾಡು ರೂಲ್ಸ್ ಅಂತೆ ಇವಳು ಬಂದು ನಮ್ಗೆ ತೋರಿಸ್ತಿದ್ದಾಳೆ. ಇದು ನಿನ್ನ ಕಂಪ್ನಿಯಿಂದ ಬಂದಿದ್ದ? ಹೌದು. ಆರ್ಯವರ್ಧನ್ ಎಲ್ಲಿದ್ದಾರೆ? ಮನೇಲಿದ್ದಾರೆ. ರಜನಿ ನಡಿ, ಏಯ್ ಬಾರ. ಸರ್, ಥ್ಯಾಂಕ್ ಯು. ಏನ್ ಸರ್ ಇದು? ಏನಿದು ಅಂತೀನಿ? ಬೀಗ್ರೆ ಕೂತ್ಕೊಳ್ಳಿ, ನಿಮ್ಗೂ ಟೀ ತಗೊಂಡ್ ಬರ್ತೀನಿ. ಬೇಡ. ನಿಮ್ಮ ಕಂಪನಿಯ ಕೆಟ್ಟ ರೂಲ್ಸ್ಗಳು ಬರೀ ಪೇಪರಲ್ಲಿ ಅಷ್ಟೇ ತಾನೇ? ಹೇಳಿ ಸರ್. ಬೀಗ್ರೆ ಏನಾಯ್ತು? ಈ ದರಿದ್ರ ರೂಲ್ಸ್ಗಳೆಲ್ಲ ನಡವಳಿಕೆಯಲ್ಲಿ ಅನ್ವಯ ಆಗಲ್ಲ ಅಲ್ವಾ ಸರ್? ರಘುಪತಿ ಅವರೇ, ಸಾರ್ ಜೊತೆ ನೀವೇನ್ ಮಾತಾಡ್ತಾ ಇದ್ದೀರಾ? ಈ ಅಧಿಕಾರ ನಿಮ್ಗೆ ಕೊಟ್ಟವ್ರು ಯಾರು? ರಜನಿ ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಅದೇನಿದೆ ನೇರವಾಗಿ ಹೇಳಿ. ತಗೊಳ್ಳಿ, ಇದನ್ನು ಓದಿ, ಗೊತ್ತಾಗತ್ತೆ ನಿಮಗೆ. ಸುಬೋರೆ ಓದಿ. ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಇದೆ. ಎಲ್ರಿಗೂ ಕೇಳೋ ಹಾಗೆ ಜೋರಾಗೆ ಓದಿ. ಅದೆಲ್ಲ ಏನೂ ಬೇಕಾಗಿಲ್ಲ. 10ನೇ ರೂಲ್ಸ್ ಓದಿ ಸಾಕು. ವರ್ಧನ್ ಗ್ರೂಪ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಅಥವಾ ಅವರ ಕುಟುಂಬಸ್ಥರು ಅಥವಾ ಅವರ ಮನೆಯವರು ವರ್ಧನ್ ಗ್ರೂಪ್ನೊಂದಿಗೆ ಯಾವುದೇ ವ್ಯವಹಾರ ಸಂಬಂಧಗಳನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಉದ್ಯೋಗಿಗಳಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ವರ್ಧನ್ ಗ್ರೂಪ್ನಿಂದ ಯಾವುದೇ ಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ಕೆಲಸಗಳು ಲಭ್ಯವಾಗುವುದಿಲ್ಲ. ಒಂದು ವೇಳೆ ಅಂತಹ ಗುತ್ತಿಗೆ ಒಪ್ಪಂದಗಳು ಈ ಮೊದಲೇ ಇದ್ದಲ್ಲಿ ಅಂತಹವುಗಳನ್ನು ರದ್ದುಪಡಿಸಲಾಗುತ್ತದೆ. ಕೊಡಿ ಸರ್, ಇಲ್ಲಿ ಕೊಡ್ರಿ. ಇಲ್ಲಿ ಏನು ಸರ್ ಇದು? ಇದಕ್ಕೇನರ್ಥ? ಎಲ್ಲ ಅದರಲ್ಲೇ ಇದೆ ಅಲ್ಲ. ಇದೇ ನಿಜ, ಆದರೆ ಇದೆಲ್ಲ ಇರೋದು ನಿಜನಾ? ನಿಜ ಇಲ್ಲದೆ ಕೈ ಪಿಡಿಲಿ ಯಾಕೆ ಛಾಪಿಸ್ತೀವಿ ಹೇಳಿ? ಮತ್ತು ಅದರಲ್ಲಿ ತಪ್ಪೇನಿದೆ? ಎಲ್ಲ ಕಂಪ್ನಿಗಳಲ್ಲೂ ಇರೋ ಹಾಗೆ ನಮ್ಮ ಕಂಪ್ನಿಯಲ್ಲೂ ಕೆಲಸ ಮಾಡೋರಿಗೆ ಕೆಲವೊಂದು ನಿಯಮಗಳಿವೆ ಅಷ್ಟೇ. ಇದರಲ್ಲಿ
ನಿಮ್ಮ ಕಂಪನಿ ಜೊತೆಗೆ ಯಾವುದೇ ಡೀಲ್ ಇಟ್ಕೋಬಾರ್ದು, ನಿಮ್ಮ ಮಧ್ಯೆ ಯಾವುದೇ ವ್ಯವಹಾರ ಇರಬಾರ್ದು ಅಂತ ಇದೆಯಲ್ಲ. ಅಂದರೆ ಅನು ನಿಮ್ಮ ಮನೆ ಸೊಸೆ ಆದರೆ ನಮ್ಮ ಮಧ್ಯೆ ಬಿಸ್ನೆಸ್ ಇರಲ್ಲ, ಇಲ್ಲಾಂದ್ರೆ ಇರುತ್ತೆ. ಇಲ್ಲ ಅಂದ್ರೆ ಹೇಗೆ? ಇವಳು ಅವ್ರ ಮನೆ ಸೊಸೆನೇ ಅಲ್ವಾ? ಹಾಗಂದ್ರೆ ನೀವು ನಮ್ಮ ಜೊತೆಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಹಂಗಾದ್ರೆ ಹೆಂಗೆ ಸರ್? ಇದನ್ನೆಲ್ಲ ನಾನು ಒಪ್ಪೋದಿಲ್ಲ. ನೋಡಿ ರಘುಪತಿ ಅವರೇ, ನಮ್ಮ ಕಂಪ್ನಿಯಲ್ಲಿ ಪಾರದರ್ಶಕತೆ ತುಂಬ ಮುಖ್ಯ. ಈಗ ನಾವೇನಾದರೂ ನಮಗೆ ಗೊತ್ತಿರೋ ಜೊತೆಲಿ ಬಿಸ್ನೆಸ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್, ಇನ್ವೆಸ್ಟರ್ಸ್ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ನಾವು ನಮಗೆ ಗೊತ್ತಿರೋರಿಗೆ ಹೆಚ್ಚಿಗೆ ಸಲಿಗೆ ಕೊಡ್ತಿದ್ದೀವಿ ಅಂತ ಅನ್ಕೋತಾರೆ. ಬಿಸ್ನೆಸ್ ಮಾಡುವಾಗ ಕೆಲವು ಬಾರಿ ಮನಸ್ತಾಪಗಳು ಉಂಟಾಗ್ತವೆ. ಅವುಗಳಿಂದ ವೈಯಕ್ತಿಕ ಸಂಬಂಧಗಳು ಹಾಳಾಗ್ತವೆ. ಹಾಗಾಗಬಾರ್ದು ಅಂತ ಈ ನಿಯಮಗಳು. ಅನು ಮದುವೆ ಆಗಿ ನಿಮ್ಮ ಮನೆ ಬರೋವರೆಗೂ ನಿಮಗೆ ಅವಕಾಶ ಸಿಕ್ಕರೆ ನೀವು ನಮ್ಮ ಜೊತೆಲಿ ಬಿಸ್ನೆಸ್ ಮಾಡ್ತೀವಿ. ಆಮೇಲೆ ಇದು ಸರಿಯಲ್ಲ ಸರ್. ನಮ್ಮನ್ನು ನಂಬಿಸಿ ನಡು ನೀರಲ್ಲಿ ಕೈ ಬಿಡ್ತಿದ್ದೀರಾ ನೀವು. ರಘುಪತಿ ಅವರೇ, ಆರ್ಯ ಸರ್ ನಿಮ್ಗೆ ಯಾವಾಗ್ರೀ ಮಾತು ಕೊಟ್ಟಿದ್ರು ನಂಬಿಸಿ ನಡು ನೀರಲ್ಲಿ ಕೈ ಬಿಡೋದಿಕ್ಕೆ? ನೋಡಿ, ಇದು ಸೆಟ್ ಆಗಲ್ಲ. ನಮ್ಗೆ ಈ ಮದುವೆ ಬೇಡ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಹೇಳಿದ್ಮೇಲೆ ಮುಗೀತು. ಈ ಮದುವೆ ನಡೆಯಲ್ಲ. ನಾನು ಈ ಮದುವೆನ ಮುರಿತೀನಿ.